ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇವತ್ತು ಭಾನುವಾರದ ವಿಡಿಯೋ, ಸಂಡೇ ಬ್ಲಾಗ್ ಇದು. ಸೊ ನಂದು ನೋಡಿ ಹೊರಗಡೆ ಕ್ಲೀನಿಂಗ್ ಎಲ್ಲ ಮಸಾಲೆ 7 ಕಾಲಾಗಿತ್ತು. ನಾನು ಇವತ್ತು ಆ್ಯಕ್ಚುಲಿ 5:30ಗೆ ಎದ್ದಿದ್ದು. ಸೊ ನಮ್ಮ ಮನೇಲಿ ನೋಡಿ ಇನ್ನೂ ಯಾರೂ ಎದ್ದಿಲ್ಲ. ನಾನು ನೋಡಿ ಇವತ್ತು ಸಂಡೇ ಇರೋದ್ರಿಂದ ನಾನ್ ವೆಜ್ ರೆಗ್ಯುಲರ್ ಇರುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡಿ ಹೊರಗಡೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಒಬ್ಬಳೇ ಸುಮ್ಮನೆ ಕೂತಿದ್ದೆ. ಸೊ ಇಲ್ಲಿ ನಮ್ಮ ಮನೆಯವರೆಲ್ಲ 9 ಗಂಟೆಗೆ ಎದ್ದು ನೋಡಿ ನಾವು 9:30 ಆ್ಯಕ್ಚುಲಿ 9:30 ಕಾಫಿ ಕುಡಿತಾ ಇದ್ದೀವಿ. ಎಲ್ಲರೂ ಬ್ರೆಡ್ ತಿಂದು ಕಾಫಿ ಕುಡ್ದು. ಸೊ ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ಸೂರ್ಯ ಯಾವ ಕಡೆ ಹುಟ್ಟಿದೆಯೋ ಗೊತ್ತಿಲ್ಲ. ಸೊ ನನ್ನ ಮಗಳು ಇವತ್ತು ನೆಲ ಒರೆಸು ಅಂತ ಹೇಳಿದೆ. ಆ್ಯಕ್ಚುಲಿ ಹೆಣ್ಮಕ್ಳು ಎಲ್ಲ ಕೆಲಸನೂ ಕಲ್ತಿರಬೇಕು. ಏನೇ ಮಾಡಿದ್ರು ಏನಾದರೂ ಒಂದು ಮುಂದೆ ಮಾತು ಬರುತ್ತೆ. ಅವಳು ಮುಖ ಉದಿಸ್ಕೊಂಡು ನೆಲ ಒರೆಸ್ತಾಯಿದ್ಲು. ಸೊ ಅಷ್ಟರೊಳಗೆ ನಮ್ಮದು ಎಲ್ಲ ಕೆಲಸ ಮುಗೀತು. ನಮ್ಮ ಮನೆಯವರು ಚಿಕನ್ ತರಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾನಿಲ್ಲಿ ಪೂಜೆ ಎಲ್ಲ ಮುಗಿಸಿ ಸೊ ನಮ್ಮ ಬಾಸ್ ಚಿಕನ್ ತಗೊಬಂದು ಕ್ಲೀನ್ ಮಾಡ್ತಾಯಿದ್ರು. ಸೊ ಆ್ಯಕ್ಚುಲಿ ಕೆಲವರು ಚಿಕನ್ ಅಂಗಡಿಯಿಂದ ತಂದಿದ್ದು ಹಂಗೆ ತೊಳೆದು ಹಾಕ್ತಾರೆ. ನಮ್ಮ ಮನೇಲಿ ನಾವು ಇನ್ನು ಅಲ್ಲಿಂದ ತಂದು ಮತ್ತೆ ಪೀಸು ಸ್ವಲ್ಪ ದಪ್ಪ ಇರುತ್ತೆ ಅಂತೇಳಿ ಮತ್ತೆ ಕಟ್ ಮಾಡ್ತಾರೆ, ನಾವು ತಿನ್ನಲ್ಲ ಅಂತೇಳಿ. ಸೊ ಇಲ್ಲಿ ನಾನು ಮಸಾಲೆಗೆ ಫಸ್ಟು ಇಲ್ಲಿ ಸ್ವಲ್ಪ ಒಣ ಕೊಬ್ಬರಿ ಮತ್ತು ಹಸಿಕಾಯಿ, ಕಡಲೆ, ಗಸಗಸೆ ಫಸ್ಟ್ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಯಾಕಂದರೆ ಕಾಯಿ ಸ್ವಲ್ಪ ನುಣ್ಣಗಾಗಬೇಕಲ್ವ, ಹಂಗಾಗಿ ಇಲ್ಲಿ ಮಸಾಲೆಗೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಮಸಾಲೆಗೆ ಏನು ಬೇಕೋ ಹಸಿಮೆಣ್ಸಿನ್ಕಾಯಿ ಹಾಕೋದಿಲ್ಲ ನಾನು, ಒಣ ಮೆಣಸಿನ್ಕಾಯಿ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಫುಲ್ಲು ಮಸಾಲೆ ಏನೇನು ಬೇಕೋ ಎಲ್ಲ ಹಾಕ್ಬಿಟ್ಟು ನಾನು ಹಸಿದೇನು ಹಾಕಲ್ಲ, ಎಲ್ಲ ಫುಲ್ಲು ಎಣ್ಣೆಲಿ ಫ್ರೈ ಮಾಡಿರ್ತೀನಿ. 2 ಟೊಮೆಟೊ ಎಲ್ಲ ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ತೀನಿ. ಸೊ ಎಣ್ಣೆಲಿ ಫ್ರೈ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇಲ್ಲಿ ಚಿಕನ್ ಎಲ್ಲ ತೊಳೆದು ಕೊಟ್ಟಿದ್ದರು. ಸೊ ನಾನಿಲ್ಲಿ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿರ್ತೀನಿ. ಇಲ್ಲಿ ಈ ಕಡೆ ರೈಸ್ಗೂ ಇಟ್ಟಿದ್ದೀನಿ. ಹಾಕ್ಬಿಟ್ಟು ನೋಡಿ ಇದು ಸ್ವಲ್ಪ ಚಿಕನ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು. ಯಾಕಂದರೆ ಅಲ್ಲಿ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಅದು ಫುಲ್ಲು ಡ್ರೈ ಆಗಬೇಕು. ಆವಾಗ ನಾನು ಮಸಾಲೆ ಹಾಕ್ತೀನಿ. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ. ನಾನು ಚಿಕನ್ ಆಗಲಿ ಮಟನ್ ಆಗಲಿ ಫಸ್ಟ್ ಇದೇ ಥರನೇ ಮಾಡೋದು. ಯಾಕಂದರೆ ಅದರಲ್ಲಿರೋ ನೀರಿನ ಅಂಶನೆಲ್ಲ ಬಿಟ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಸೊ ನಮ್ಮ ಮನೇಲಿ ನಮ್ಮಮ್ಮ ಎಲ್ಲ ಇದೇ ಥರ ಮಾಡೋದು. ನಮ್ಮದು ಹಳ್ಳಿ ಸ್ಟೈಲ್ ಸಾಂಬಾರು. ಸೊ ಇದು ಮಸಾಲೆ ಎಲ್ಲ ಗ್ರೈಂಡ್ ಆದಮೇಲೆ ಕೊನೆಗಿದು ಧನಿಯಾ ಪುಡಿ, ಇದು ಮನೇಲೇ ಮಾಡಿಕೊಂಡಿರೋ ಪುಡಿ. ನಾವು ಯಾವುದು ಎಲ್ಲ ಹೋಮ್ ಮೇಡೇ, ಹೊರಗಡೆ ಪೌಡ್ರು ಮಸಾಲೆ ಯಾವುದೂ ತೊಗೊಂಬರೋದಿಲ್ಲ. ಮಮ್ಮಿನೇ ಮಾಡಿಕೊಟ್ಟು ಕಳಿಸೋ ಪೌಡ್ರ್ ಇದು, ಮಟನ್ ಪುಡಿ. ಇದು ನಮ್ಮ ಮನೇಲಿ ಮಟನ್ಗೆ ಸಪ್ರೇಟ್ ಪುಡಿ, ಸಾಂಬಾರಿಗೆ ಸಪ್ರೇಟ್ ಪುಡಿ ಮತ್ತು ಚಿಲ್ಲಿ ಪೌಡ್ರ್ ಎಲ್ಲ ಸಪ್ರೇಟ್ ಮಾಡಿ ಮಮ್ಮಿ ಕೊಟ್ಟು ಕಳಿಸ್ತಾರೆ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ನೀರೆಲ್ಲ ಡ್ರೈ ಆಗಿದೆ. ಚಿಕನ್ ಎಲ್ಲ ಚೆನ್ನಾಗಿ ನೀರಿನ ಅಂಶ ಬಿಟ್ಟಿದೆ. ಈಗ ಫಸ್ಟ್ ಗ್ರೈಂಡ್ ಮಾಡಿರೋ ಕಾಯಿ ಮಸಾಲೆ ಹಾಕ್ತಾಯಿದ್ದೀನಿ. ಆಮೇಲೆ ರುಬ್ಬಿರೋಂಥ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಜಾರಿಗೆ ಫಸ್ಟ್ ನೀರು ಹಾಕ್ಬಿಟ್ಟು ಅದರಲ್ಲಿರೋ ಮಸಾಲೆ ಎಲ್ಲ ಕ್ಲೀನಾಗಿ ನೀರಲ್ಲೆಲ್ಲ ತೊಳೆದ್ಬಿಟ್ಟು ಹಾಕಿದ್ದೀನಿ. ಮತ್ತು ಇದು ಕಾಯಿ ಹಾಕಿದ್ನಲ್ಲ ಅದರದ್ದು ನೋಡಿ, ನಿಮಗೆ ಎಷ್ಟು ಬೇಕು ಕ್ವಾಂಟಿಟಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಫುಲ್ ಗಟ್ಟಿ ಬೇಕಾ ಅಥವಾ ತುಂಬ ತೆಳು ಬೇಕು ಅನ್ನೋರು ಇರ್ತಾರೆ. ನಾವು ಒಂದು ಮೀಡಿಯಮಲ್ಲಿ ಮಾಡ್ಕೊತೀನಿ. ಲಾಸ್ಟಿಗೆ ಇದೆಲ್ಲ ಒಗ್ಗರಣೆ ಹಾಕಿದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಮೊಟ್ಟೆ, ಏನು ಹೇಳ್ತಾರೆ ಅದು ಮೊಟ್ಟೆದಿರುತ್ತಲ್ಲ ಅದು ಹಾಕಿ ಇನ್ನೊಂದು ಸ್ವಲ್ಪ ತುಂಬ ಗಟ್ಟಿ ಅನಿಸ್ತು. ತುಂಬ ಗಟ್ಟಿಯಾದ್ರು ತಿನ್ನೋದಕ್ಕಾಗಲ್ಲ, ಒಂದು ಮೀಡಿಯಮಲ್ಲಿ ಇರಬೇಕು ಅಂತೇಳಿ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿದ್ದೀನಿ. ಉಪ್ಪು ನೋಡ್ಬಿಟ್ಟು ಹಾಕಬೇಕು, ಯಾಕೆ ನಾನು ಫಸ್ಟೇ ಒಂದ್ಸಲ ಚಿಕನ್ ಫ್ರೈ ಮಾಡಬೇಕಾದ್ರೆ ಉಪ್ಪು ಹಾಕಿದೆ. ಹಂಗಾಗಿ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಜಾಸ್ತಿ ಆದ್ರೂ ಅಷ್ಟೇ. ನೋಡಿ ಇಲ್ಲಿ ಆ್ಯಕ್ಚುಲಿ ನಮ್ಮ ಮನೇಲಿ ಚಿಕನ್ ತರೋದೇ ಕಮ್ಮಿ. ಯಾವಾಗಲೂ ರೆಗ್ಯುಲರಾಗಿ ಮಟನ್ನು ಅಥವಾ ತಲೆಕಾಲು ತರ್ತಿದ್ರು. ಇವತ್ತು ಚಿಕನ್ ಬೇಕು ಅಂತ ಹೇಳಿದಕ್ಕೆ 1.5 kg ಚಿಕನ್ ತಂದರೆ, ಒಂದು ಫಂಕ್ಷನ್ ಬೇರೆ ಇತ್ತು ಅಂತ ಹೇಳ್ಬಿಟ್ಟು. ಸೊ ನಮ್ಮ ಮನೇಲಿ ನೋಡಿ ಏನೇ ತಂದರೂ ನಮ್ಮಮ್ಮ ಇದೇ ಥರ ಮಾಡ್ತಿದ್ದು. ಅಂದರೆ ಹೊರಗಡೆಯಿಂದ ತಂದಿರ್ತೀವಿ, ಏನೂ ದೃಷ್ಟಿ ಆಗೋದಿಲ್ಲ, ಹೊಟ್ಟೆ ನೋವೆಲ್ಲ ಬರೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಯಾವಾಗಲೂ ಮಟನ್ ಚಿಕನ್ ಏನೇ ಮಾಡೋದು ಅಷ್ಟೇ ಈ ಥರ ಚಾಕು ಕಾಯಿಸ್ಬಿಟ್ಟು ದೃಷ್ಟಿ ತೆಗೆದ್ಬಿಟ್ಟು ಮಾಡ್ತೀನಿ. ಕೆಲವರು ಉಪ್ಪನ್ನು ಇಳಿಸಾಕ್ತಾರೆ, ನಾನು ಚಾಕುನ ಈ ಥರ ಮಾಡ್ತೀನಿ. ಸೊ ಇಲ್ಲಿ ನೋಡಿ 3 ವಿಷಲ್ ಮಾಡಿದ್ರೆ ಇಲ್ಲಿ ರೈಸೂ ಆಯಿತು. ಸೊ ನಮ್ಮ ಮನೇಲಿ ನೋಡಿ ಇದು ಇಡ್ಲಿಗೆ ಮತ್ತು ನೈಟ್ ಟೈಮು ಮುದ್ದೆ ತಿಂದರೆ ಸೊಸೈಟಿ ರೈಸೇ ನಾನು ಯೂಸ್ ಮಾಡೋದು. ಹಂಗಾಗಿ ರೈಸ್ ಅಕ್ಕಿ ಕ್ಲೀನ್ ಮಾಡ್ತಾಯಿದ್ರು. ಇಲ್ಲಿ ನನ್ನ ಮಕ್ಕಳು ನೋಡಿ ಎದ್ದು ಹಾಲು ಕುಡಿದ್ಬಿಟ್ಟು ಬ್ರೆಡ್ ತಿಂದು ಬಟ್ಟೆ ಜೋಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಇನ್ನೂ ಜೋಡಿಸೋದ್ರಲ್ಲಿದ್ದಾರೆ. ನಾನು ಆ್ಯಕ್ಚುಲಿ ಸಾಂಬಾರು ರೈಸ್ ಇದೆಲ್ಲ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಮುದ್ದೆಗೆ ಇಟ್ಟಿದ್ದೆ. ಸೊ ನೈಟಿಗೆ ಸ್ವಲ್ಪ ಅನ್ನ ಮಿಕ್ಕಿತ್ತು, ಹಂಗಾಗಿ ನಾನು ಅನ್ನ ಮಿಕ್ಕಿದ್ರೆ ಈ ಥರ ಮುದ್ದೆಗೆ ಹಾಕ್ಬಿಡ್ತೀನಿ. ಸೊ ಮುದ್ದೆ ಚೆನ್ನಾಗಿ ಬರುತ್ತೆ. ಅನ್ನ ಕೆಲವರು ನುಚ್ಚಕ್ಕಿ ಹಾಕಿ ಮಾಡ್ತಾರೆ, ನಾನೇನಿಲ್ಲ ಹಂಗೇನೂ ಇದ್ದರೂ ಮಾಡ್ತೀನಿ. ಅನ್ನ ಉಳಿದ್ರೆ ಅನ್ನ ಹಾಕ್ಬಿಟ್ಟು ಮಾಡ್ತೀನಿ.
ನಾನು ಇವಾಗ ಬೇಗ ಆಗುತ್ತೆ ಅಂತೇಳಿ ನಮ್ಮನೆ ಮುದ್ದೆ ಕೋಲು ಇದೆ, ಆದ್ರೂ ಬಾಣಲಿಲೇನೆ ನಮ್ಮಮ್ಮ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಮ್ಮಮ್ಮ ಬಾಣಲಿಲೇ ಮುದ್ದೆ ಮಾಡೋದನ್ನ ಕಲ್ತ್ಕೊಂಬಿಟ್ಟಿದ್ದೀನಿ. ಚೆನ್ನಾಗಿ ಬರುತ್ತೆ, ಏನು ಸ್ವಲ್ಪನೂ ಗಂಟಾಗಲ್ಲ, ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಆಗಿದೆ ಅಂತ ಹೇಳ್ಬಿಟ್ಟು. ತಪ್ಪಲೆಲ್ಲೂ ಮುದ್ದೆ ಕೋಲಲ್ಲೂ ತಿರುಗ್ತೀನಿ, ಈ ಥರ ಬಾಣಲೆಲ್ಲೂ ಮುದ್ದೆ ಮಾಡ್ತೀನಿ. ಸೊ ನನ್ನ ತಮ್ಮಾಜಿಯವರು ಊಟಕ್ಕೆ ಬಂದಿದ್ದರು. ಅವನು ಪೇಪರ್ ಸಾಕಾಯಿತು ಎದ್ದೊಳ ಊಟ ಮಾಡು ಅಂತ ಹೇಳಿ ಎಲ್ರದ್ದು ಬಂದೆ. ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಫ್ಯಾಮಿಲಿ. ಹೇಳ್ತೇನೆ, ಜೇನಿನ ಗೂಡು ನಾವೆಲ್ಲ ಬೇರೆ ಆದರೆ ಜೇನಿಲ್ಲ ಅನ್ನೋ ಥರ ಎಲ್ಲರೂ ನಮ್ಮದೊಂಥರ ಜಾಯಿಂಟ್ ಫ್ಯಾಮಿಲಿ. ಎಲ್ಲರೂ ಒಟ್ಟಿಗೆ ಈ ಥರ ಕೂತ್ಕೊಂಡು ಊಟ ಮಾಡೋದೇ ಒಂಥರ ಖುಷಿ. ಆ್ಯಕ್ಚುಲಿ ನಾವು ಯಾವಾಗಲೂ ಅಷ್ಟೇ ನೈಟ್ ಹೊತ್ತು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಮಕ್ಕಳು ಮಾವನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ನಾವು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋದು. ಯಾಕಂದರೆ ಮಕ್ಕಳು ನಮ್ಮನೆಯವ್ರು ಬರೋದು ಲೇಟ್, ಹಂಗಾಗಿ ಮಕ್ಕಳು ಮಾವ ಬೇಗ ಊಟ ಮಾಡ್ತಾರೆ, ಅವ್ರು 8:15 ಊಟ ಮಾಡಿಬಿಡ್ತಾರೆ. ಮತ್ತು ಸಂಡೇ ಟೈಮ್ ಅಂತೂ ಎಲ್ಲರೂ ಒಟ್ಟಿಗೆ ಕೂರೇ ಊಟ ಮಾಡೋದು. ಸಾಂಬಾರು ಅಂತೂ ತುಂಬ ಚೆನ್ನಾಗಾಗಿತ್ತು. ನಮ್ಮ ಮನೆಯವ್ರು ನೀನು ಯಾವಾಗಲೂ ಈ ಥರ ವಿಡಿಯೋ ಮಾಡಾಕು, ನನಗೆ ಹೊಟ್ಟೆ ನೋವು ಬರುತ್ತೆ, ದೃಷ್ಟಿ ಆಗುತ್ತೆ ಅಂತ. ಸೊ ಯಾರು ನಮ್ಮ ಯಜಮಾನ್ರ ಮೇಲೆ ಕಣ್ಣು ಹಾಕಬೇಡಿ ಅಂತ. ನಾನು ನೋಡಿ ನಾನು ಇಷ್ಟು ವರ್ಷದಿಂದ ನಾನು ಮುದ್ದೆ ಮುರಿಯೋದನ್ನ ಹೇಳ್ಕೊಡ್ತಾಯಿದ್ದೀನಿ, ಆದರೂ ನಮ್ಮ ಮನೆಯವ್ರು ಮುದ್ದೆ ಮುರಿಬೇಕು ಸಿಟ್ಟು ಬಂದುಬಿಡ್ತದೆ, ಮುದ್ದೆ ಕೀಳ್ತದೆ. ಸೊ ಊಟ ಎಲ್ಲ ಮುಗಿಸಿ ಎಲ್ಲ ಆದಮೇಲೆ ಆಫ್ಟರ್ನೂನ್ ಮನೆ ಪಕ್ಕದಲ್ಲಿ ಒಂದು ಹೊಸ್ಕೆ ಫಂಕ್ಷನ್ ಇತ್ತು ಅಂತ ಹೇಳಿ ನಾನು ಈ ಥರ ರೆಡಿಯಾಗಿದೆ, ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಾಮೆಂಟ್ ಮಾಡಿ, ನನ್ನ ಡ್ರೆಸ್ ಹೇಗಿದೆ ಅಂತ ಹೇಳಿ. ಸೊ ನಾನು ಈಗ ಕಾಣ್ತೀನಿ ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದು ನನ್ನ ಮಮ್ಮು, ನಮ್ಮ ಗೊಂಬೆ, ಇವರಿಬ್ಬರು ಪಕ್ಕದಲ್ಲೇ ಇದಲ್ವ ಅಂದ್ಬಿಟ್ಟು ಜೀನ್ಸ್ ಹಾಕ್ಕೊಂಡಿದ್ದು. ರೀಸೆಂಟಾಗಿ ನಮ್ಮ ಅಮ್ಮಗೆ ಅವಳು ಕ್ಲಾಸಲ್ಲಿ ಫಂಕ್ಷನಲ್ಲಿ ಇದು ಡ್ಯಾನ್ಸ್ ಇತ್ತು ಅಂತ ಕೊಡಿಸಿದ್ದು. ಸೊ ಕೊನೆ ಫಂಕ್ಷನ್ಗೆ ಅಟೆಂಡ್ ಮಾಡಿ ಒಂದು ಫೋಟೋ ತೆಕ್ಕೊಂಡು ಅಲ್ಲೂ ಬಿರಿಯಾನಿ ಮತ್ತು ಕಬಾಬು ಪಾಯಸ ಎಲ್ಲ ಇತ್ತು. ಸೊ ನಾನು ಇವತ್ತಿನ ಭಾನುವಾರ ನನ್ನ ದಿನ ಹೇಗಿತ್ತು, ನಿಮ್ಮ ದಿನ ಹೇಗಿತ್ತು ಅಂತ ನಾನು ಕಾಮೆಂಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.